ನಾವು ಬಂದಿರುವಂತದ್ದು ಬರೀ ಒಂದು ವಿಚಾರದ ಬಗ್ಗೆ ಆಗಿದೆ. ಈ ಒಂದು ಸುರತ್ಕಲ್ಗೆ ಹೋಗುವಂತಹ ಮುಖ್ಯ ರಸ್ತೆಯ ಒಂದು ಅವಸ್ಥೆಯನ್ನ ನಾವು ಎಷ್ಟು ಸಲ ಅದರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಅಂದರೆ ನಮ್ಮ ಸಾರ್ವಜನಿಕರ ಮತಕ್ಕೆ ಬೆಲೆಯೇ ಇಲ್ವೇ? ಆತ್ಮೀಯ ನಾಗರಿಕರೆಲ್ಲರೂ ಆಲೋಚಿಸಬೇಕಾದಂತ ವಿಚಾರ. ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಜಾತಿ ಭೇದ ಮತ ಪಂಥಗಳನ್ನ ಮರೆತು ಈ ಒಂದು ಹೋರಾಟವನ್ನ ಅತಿಯಾಗಿ ಬಹಳಷ್ಟು ವಿಜಯವಾಗಲಿ, ವಿಜಯವಾಗಲಿ, ಚಿನ್ನದ ರಸ್ತೆಗೆ ವಿಜಯವಾಗಲಿ, 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 ಚಿನ್ನದ ರಸ್ತೆಗೆ ವಿಜಯವಾಗಲಿ. ಅಭಿವೃದ್ಧಿಯಲ್ಲಿ ವಿಫಲವಾಗಿರುವ ಕ್ಷೇತ್ರದ ಶಾಸಕರಿಗೆ ಧಿಕ್ಕಾರ. ಕ್ಷೇತ್ರದ ಅಭ್ಯರ್ಥಿಯಲ್ಲಿ ವಿಫಲವಾಗಿರುವ ಶಾಸಕ ಭರಶೆಟ್ಟಿಗೆ ಧಿಕ್ಕಾರ. ಬಂಧುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಉತ್ತರ ಕ್ಷೇತ್ರದ ಭಾಗವಾಗಿರುವ ಈ ಒಂದು ಕ್ಷೇತ್ರದಲ್ಲಿ ಕಾನಾ ಎಸ್ಡಿಪಿಐ ಕಾನಾ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವ ಸುರತ್ಕಲ್ ಬ್ಲಾಕ್ ಅಧ್ಯಕ್ಷರಾಗಿರುವ ನೌಷಾದ್ ಅವರೇ, ಅದೇ ರೀತಿ ಕಾರ್ಯದರ್ಶಿ ಆಗಿರುವ ಶಬೀರ್ ಅವರೇ, ಮುಖಂಡರಾದಂತಹ ನೂರುಲ್ಲರ್ ಅವರೇ, ಅದೇ ರೀತಿ ಕ್ಷೇತ್ರ ಸಮಿತಿ ಮುಖಂಡರಾದಂತಹ ಅಜರ್ ಅವರೇ, ಸಲಾಂ ಅವರೇ, ಅದೇ ರೀತಿ ತಮಗೆ ತಮ್ಮ ಈ ಒಂದು ಉಪಸ್ಥಿತಿಯನ್ನು ನಾನು ಗೌರವಿಸಿಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥದ್ದು, ಜನಸಾಮಾನ್ಯರ ಆಗುವಂತಹ ಸಮಸ್ಯೆಗಳಿಗೆ ಹೋಗೊಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಎಸ್ಡಿಪಿಐ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಕಾನಾ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿ ಆರಂಭಿಸಬೇಕೆನ್ನುವಂತಹ ಒತ್ತಾಯದೊಂದಿಗೆ ಶೀಘ್ರ ಈ ಕೆಲಸ ಪ್ರಾರಂಭಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲ ಊರಿನ ಸರ್ವ ಜನರು ಕೂಡ ಸೇರಿಕೊಂಡು ಈ ರಸ್ತೆಯನ್ನು ಬ್ಲಾಕ್ ಮಾಡಿಕೊಂಡು ಜನರಿಗೆ ಅವರ ವೆಹಿಕಲ್ಗಳು, ವಾಹನಗಳು ಸುಲಭವಾಗಿ ಸಂಚರಿಸಲು ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಪ್ರತಿಭಟನೆಯಲ್ಲಿ ಬಹಳಷ್ಟು ಜನರು ಭಾಗವಹಿಸಬೇಕಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಈ ಕ್ಷೇತ್ರದ ಸಮಸ್ಯೆಗಳು ಬಂದಾಗ ಎಲ್ಲರೂ ಸೇರಿಕೊಂಡು ಕ್ಷೇತ್ರದ ಮೂಲಭೂತ ಸೌಕರ್ಯಕ್ಕಾಗಿ, ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲಿಕ್ಕಾಗಿ ತಾವುಗಳು ಭಾಗಿಯಾಗಬೇಕನ್ನುವಂತಹ ಈ ಸಂದರ್ಭದಲ್ಲಿ ತಮ್ಮ ಜೊತೆ ನಾವೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾರೋ ಒಬ್ಬ ಮೇಧಾವಿಯೊಬ್ಬರು ನಾವು ಚಿನ್ನದ ರಸ್ತೆ ಮಾಡ್ತೇವೆ ಎನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಈ ರಸ್ತೆಯು ಕೂಡ ಚಿನ್ನದ ರಸ್ತೆ ಆಗ್ತಾರೆ ಎನ್ನುವಂತಹ ಪ್ರಶ್ನೆಗಳು ನಾವು ಇಲ್ಲಿನ ಶಾಸಕರಿಗೆ ನಾವು ಕೇಳಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ರಸ್ತೆಯ ಕಾಮಗಾರಿ ವಿಳಂಬ ಆಗ್ತಿದೆಯಾ? ಬಂಧುಗಳೇ, ಇವತ್ತು ಸಾಮಾನ್ಯ ಪಂಚಾಯತ್ ಸದಸ್ಯರಿಂದ ಹಿಡಿದು ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರಿಗೆ, ಡೊನಾಲ್ಡ್ ಟ್ರಂಪ್ನ ಮಾತಿಗೆ ಶೀಘ್ರ ಪ್ರತಿಕ್ರಿಯೆ ಕೊಡುವ ಇಲ್ಲಿನ ಶಾಸಕರು ಭರಶೆಟ್ಟಿ ಅವರು ಈ ಒಂದು ಸಮಸ್ಯೆಗಳಾಗುವಾಗ, ಈ ರಸ್ತೆಯ ಸಮಸ್ಯೆಗಳು ಬರುವಾಗ, ಜನರ ಮೂಲಭೂತ ಸಮಸ್ಯೆಗಳಿಗೆ ಬರುವಾಗ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಹೇಗೆ ಶಾಸಕರೇ, ನಾವು ನಿಮ್ಮ ಹತ್ರ ಪ್ರಶ್ನೆಗಳು ಕೇಳಬೇಕಾಗಿದೆ. ಇದಕ್ಕೆ ನಿಮಗೆ ಸಮಯವಿಲ್ವಾ? ಇದಕ್ಕೆ ನಿಮಗೆ ಪುರುಸತ್ತಿಲ್ವಾ? ಇವತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ, ಈ ಜನರ ಮೂಲಭೂತ ಸಮಸ್ಯೆಗಳಿಗೆ ಅವರ ಅಭ್ಯರ್ಥಿ ವಿಚಾರದಲ್ಲಿ ಮಾತನಾಡಲಿಕ್ಕೆ ಇವರಿಗೆ
ರಸ್ತೆ ಆಗಿರ್ತದೆ, ಯಾಕೆ ಬರುವುದಿಲ್ಲ? ಇಷ್ಟು ರಿಕ್ಷಾದವರಿದ್ದಾರೆ ಸುರತ್ಕಲ್ನಲ್ಲಿ, ಅವರು ಬರಬಹುದಿತ್ತಲ್ಲ, ಅವರಿಗೆ ಬೇಡುವಾ? ಯಾಕೆ ಇದು? ಎಲ್ಲಿದ್ದಾರೆ ನಮ್ಮ ಕಾರ್ಪೊರೇಟರ್ಗಳು? ಎಲ್ಲಿದ್ದೆ ನಮ್ಮ ಶಾಸಕರು? ಅವರು ನೋಡುವುದಿಲ್ವಾ? ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ನಾವು ಬಿದ್ದು ಸಾಯ್ಬೇಕಾ? ನಮಗೆ ಅಭಿವೃದ್ಧಿ ಬೇಡವಾ? ಯಾಕೆ ನಮಗೆ ಸುರತ್ಕಲ್ಗೆ ಅಭಿವೃದ್ಧಿ ಬೇಡ? ಇನ್ನಿತರ ಸ್ಥಳಗಳಿಗೆ ಹೋಗುವವರು ತುಂಬಾ ಜನರಿದ್ದಾರೆ. ಮುಖ್ಯವಾಗಿ ಬಳಸುವುದು ಇದೇ ಬ್ರಿಡ್ಜ್ ಆಗಿರುತ್ತದೆ, ಇದೇ ಸೇತುವೆ, ಯಾವುದು ರೈಲ್ವೆ ಸೇತುವೆ. ಈ ಸೇತುವೆಯಲ್ಲಿ ಮೊನ್ನೆ ನಾನು ಹೋಗುವಾಗ, ಮಳೆ ಬಂದು ಒಂದು 2 ದಿವಸ ಆಯಿತು, ಹೋಗುವಾಗ ಇಲ್ಲಿಂದ ಸುಮಾರು ನಮ್ಮ ಸುಜುಕಿ ಶೋರೂಮ್ ತನಕ ಕ್ಯೂ ಇತ್ತು. ಆಮೇಲೆ ಅಲ್ಲಿಂದ ಸುರತ್ಕಲ್ ನಮ್ದು ಮಾರ್ಕೆಟ್ ಇಲ್ಲ ಮೂಡ, ಅಲ್ಲಿ ತನಕ ಇತ್ತು. ಇದನ್ನು ಬಗೆಹರಿಸುವುದು ಹೇಗೆ ಎಂದು ಯಾರು ಸಹ ನೋಡಿಲ್ಲ. ನಾವು ರಸ್ತೆ ಮಧ್ಯದಲ್ಲಿದ್ದೇವೆ, ಹೊಂಡಕ್ಕೆ ಬಿದ್ದರೆ ಹಿಂದುಗಡೆ ಇದ್ದ ಒಂದು ಚಕ್ರದಡಿ ನಾನು ಬೀಳು ಸಾಯ್ತಾ ಇದ್ದೆ. ಅದನ್ನು ದೇವರು ನಮ್ಮನ್ನು ಕಾಪಾಡಿದರು. ಇದೇ ರೀತಿ ಮೊನ್ನೆ ನೀವು ತೊಕ್ಕೊಟ್ಟಿನ ಅನುಭವವನ್ನು, ತೊಕ್ಕೊಟ್ಟಿನಂತ ಒಂದು ವಿಷಯವನ್ನು ನೀವು ನೋಡಿರಬಹುದು. ನಮ್ಮ ಕುಲಾಯ ಒಂದು ಹೆಂಗಸು ಹೀಗೆ ಹೊಂಡಕ್ಕೆ ಬಿದ್ದು ಹಿಂದಿನ ಬದಿ ಬರುವ ಲಾರಿನಡಿಗೆ ಬಿದ್ದು ತೀರಿ ಹೋದರು. ಇದೇ ಪರಿಸ್ಥಿತಿ ನಮಗೆ ಇನ್ನು ಬರಬಹುದು ಅಂತ ನಾನು ಭಾವಿಸಿ 2 ಮಾತನಾಡಲು ನನಗೆ ಸದಾ ಅವಕಾಶ